ಅದ್ಭುತವಾಗಿರುವಂತಹ ಟೊಮೆಟೊ ದೋಸೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. This video is sponsored by ಶ್ರೀ ಕೃಷ್ಣ ಹಳ್ಳಿ ತುಪ್ಪ. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರೆಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇನ್ಸ್ಟೆಂಟ್ ಆಗಿ ಆಗಂತ ತಿಂಡಿ ಇದು, ಬಹಳ ಕ್ವಿಕ್ ಆಗಿ ಆಗಂತ ಟಿಫನ್ ರೆಸಿಪಿ ಇದು. ದೋಸೆಲಿ ಹಲವಾರು ಬಗೆಗಳನ್ನ ಮಾಡ್ಕೋತಾ ಇರ್ತೀವಿ. ಅಕ್ಕಿ ನೆನೆಸ್ಬೇಕು, ಉದ್ದಿನ ಬೇಳೆ ನೆನೆಸ್ಬೇಕು, ಕೆಲವೊಂದು ಟೈಮ್ ಮರ್ತೋಗಿರ್ತೀವಿ. ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು, ದೋಸೆ ತಿನ್ಬೇಕು ಅನ್ಸುತ್ತೆ. ಬೇಗ ಕ್ವಿಕ್ ಆಗಿ ಮಾಡಂತದ್ದು ಇನ್ಸ್ಟೆಂಟ್ ಟೊಮ್ಯಾಟೊ ದೋಸೆ. ಇನ್ಸ್ಟೆಂಟ್ ಟೊಮ್ಯಾಟೊ ದೋಸೆಗೆ ಬೇಕಾಗಿರೋಂಥ ಪದಾರ್ಥಗಳು: ಟೊಮ್ಯಾಟೊ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಗೋಧಿ ಹಿಟ್ಟು, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಉಪ್ಪು, ತುಪ್ಪ, ಎಣ್ಣೆ. ಒಂದು ಒಳ್ಳೆ ರುಚಿಯಾಗಿರಂತ ದೋಸೆ, ಇನ್ಸ್ಟೆಂಟ್ ಆಗಿ ಮಾಡಂತ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ ಇವತ್ತು. ಇಲ್ಲಿ ಮೊದಲನೇದಾಗಿ ಇಲ್ಲಿ ನಾನು 2 ದೊಡ್ಡ ಟೊಮ್ಯಾಟೊ ತಗೊಂಡಿದ್ದೀನಿ. ಅಳತೆ ಪ್ರಮಾಣ ನೋಡಿ, ಆದಷ್ಟು ರೆಡ್ ಆಗಿದ್ರೆ ಟೊಮ್ಯಾಟೊ ಕಲರ್ ಚೆನ್ನಾಗಿ ಬರುತ್ತೆ. 2 ದೊಡ್ಡ ಟೊಮ್ಯಾಟೊ ಚಾಪ್ ಆಗಿರೋಂಥದ್ದು. ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 3 ಹಾಗೂ ಗುಂಟೂರು ಮೆಣಸಿನಕಾಯಿ ಒಂದು 4 ರಿಂದ 5 ಹಾಗೂ ಹಸಿ ಶುಂಠಿ. ಇದಿಷ್ಟು ಸೇರಿಸಿ ಫಸ್ಟ್ ನಾವು ರುಬ್ಕೋಬೇಕಾಗುತ್ತೆ. ಬ್ಯಾಡಗಿ ಮೆಣಸಿನಕಾಯಿ ಒಳ್ಳೆ ಬಣ್ಣ ಕೊಡುತ್ತೆ ದೋಸೆಗೆ. ಗುಂಟೂರು ಮೆಣಸಿನಕಾಯಿ, 2 ಸಣ್ಣ ತುಂಡು ಹಸಿ ಶುಂಠಿ. ಫಸ್ಟ್ ಇದನ್ನ ಡ್ರೈ ಆಗಿ ಬ್ಲೆಂಡ್ ಮಾಡ್ಕೋತೀನಿ. ಈಗ ಚಾಪ್ ಆಗಿರಂತ 2 ದೊಡ್ಡ ಟೊಮ್ಯಾಟೊ, ಮೆಣಸಿನಕಾಯಿಗೆ ಹಸಿ ಶುಂಠಿ ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಭಾಗದಷ್ಟು ಚಿರೋಟಿ ರವೆ, ಅರ್ಧ ಭಾಗದಷ್ಟು ಅಕ್ಕಿ ಹಿಟ್ಟು ಹಾಗೂ 1/4 ಕಪ್ಪಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಜಾಸ್ತಿ ಬೇಡ, ಒಂದು 2 ಟೇಬಲ್ ಸ್ಪೂನ್, 1/4 ಕಪ್ಪಷ್ಟು ಗೋಧಿ ಹಿಟ್ಟು. ಇದನ್ನ ಈಗ ಮತ್ತೆ ರುಬ್ಕೊಂಡಾಗ ನಮಗೆ ಕಂಪ್ಲೀಟ್ ಆಗಿ ನುಣ್ಣಗೆ ಫೈನ್ ಆಗಿ ಬ್ಯಾಟರ್ ಚೆನ್ನಾಗಿ ಇದೆ ಮಿಕ್ಸಿ ರುಬ್ಬಿದಾಗ ನಮಗೆ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ, ಆಮೇಲೆ ಮತ್ತಷ್ಟು ಆ್ಯಡ್ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಮಗೆ ಚೆನ್ನಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಹಿಟ್ಟನ್ನ ಇದಕ್ಕೆ ಹಾಕಿದಾಗ ಚಿರೋಟಿ ರವೆ ಹಾಗೂ ಅಕ್ಕಿ ಹಿಟ್ಟು. ಈಗ ರುಬ್ಬಿರೋಂಥ ಜಾರ್ಗೆ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿಗ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿದ್ದೀನಿ. ಇದು ತೆಳುವಾಗೇನೆ ಇರುತ್ತೆ. ಈ ದೋಸೆ ಬ್ಯಾಟರ್ ಏನಿದೆ ಅದು ನಿಮಗೆ ತೆಳುವಾಗೇ ಇರಬೇಕು. ರವೆ ದೋಸೆ ಮಾಡುವಾಗ ನಾವು ಹೇಗೆ ಬ್ಯಾಟರ್ ತೆಳುವಾಗಿರುತ್ತೆ ಆ ರೀತಿಯಾಗಿ ತೆಳುವಾಗಿರಬೇಕು. ಸೊ ಇದನ್ನ 1 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಮತ್ತೆ ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ. ಇದು ಇನ್ಸ್ಟೆಂಟ್ ಆಗಿ ಆಗುತ್ತೆ, ಹಾಗೇನೂ ಮಾಡ್ಬೋದು. ಸಮಯ ಇದೆ ಅಂದರೆ ಒಂದು 10 ನಿಮಿಷ ಇಡಬೇಕು. ರವೆ ಏನಾಗುತ್ತೆ, ಅದು ರವೆ ಹಾಕಿರೋದ್ರಿಂದ ಅದು ನೀರೆಲ್ಲ ಸೋಕಾಗಿ ಸಾಫ್ಟ್ ಆಗಿ ಬರುತ್ತೆ ದೋಸೆ. ಅದರಿಂದ ಒಂದು 10 ನಿಮಿಷ ಇದನ್ನ ಹಾಗೆ ನೆನೆಯೋದಕ್ಕೆ ಬಿಡೋಣ. ಟೈಮ್ ಇಲ್ಲ ಅಂದ್ರೆ ಹಾಗೇನು ಸಹ ಮಾಡ್ಕೋಬಹುದು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ 10 ನಿಮಿಷಗಳ ಕಾಲ ಆಗಿದೆ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ಇನ್ನ ತೆಳುವು ಮಾಡ್ಕೋಬೇಕು. ಇದಕ್ಕೆ ಇನ್ನ ಮತ್ತಷ್ಟು ಪದಾರ್ಥಗಳನ್ನ ಹಾಕಿದಾಗ ಅದು ಥಿಕ್ ಆಗುತ್ತೆ ಬ್ಯಾಟರು. ಆಗ ನೀರನ್ನ ಸೇರಿಸ್ಕೊಳ್ಳೋಣ. ಜೀರಿಗೆ ಸ್ವಲ್ಪ, ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಘಮ ಕೊಡುತ್ತೆ ದೋಸೆಯಲ್ಲಿ. ದೋಸೆಗೆ ಹಾಕಿದಾಗ ಎಲ್ಲಾನು ಸಣ್ಣದಾಗಿ ಹೆಚ್ಚಿರಬೇಕು, ಅವಾಗ ನಮಗೆ ದೋಸೆ ಕಿತ್ತೋಗೋದಿಲ್ಲ, ಈಸಿಯಾಗಿ ಬರುತ್ತೆ. ಫೈನ್ ಆಗಿ ಚಾಪ್ ಆಗಿರೋಂಥ ಈರುಳ್ಳಿ, 1 ದೊಡ್ಡ ಈರುಳ್ಳಿ ಇದೆ ಇಲ್ಲಿ. ಫೈನ್ ಆಗಿ ಚಾಪ್ ಆಗಿರೋಂಥ ಕರಿಬೇವು ಸಹ ಒಳ್ಳೆ ಘಮ ಕೊಡುತ್ತೆ ದೋಸೆಯಲ್ಲಿ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೂ
ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮತ್ತಷ್ಟು ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ, ಯಾಕಂದ್ರೆ ಗಟ್ಟಿ ಇದೆ ಬ್ಯಾಟರು. ತೆಳುವಾಗಿರ್ಬೇಕಿದು, ನೀರಾಗಿ ಇರಬೇಕು. ರವೆ ದೋಸೆಗೆ ನಾವು ಯಾವ ರೀತಿಯಾಗಿ ಹಿಂಗೆ ಹಾಕಿದ ತಕ್ಷಣ ದೋಸೆ ಗರಿ ಗರಿಯಾಗಿ ಬರಬೇಕು, ತೆಳುವಾಗಿರ್ಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ತವಾ ಕಾದಿದೆ, ಸ್ವಲ್ಪ ಗ್ರೀಸ್ ಮಾಡಿದಾಗ ಈ ದೋಸೆ ಚೆನ್ನಾಗಿ ನಮಗೆ ಎದಳುತ್ತೆ, ಕಚ್ಕೊಳ್ಳೋದಿಲ್ಲ ಎಲ್ಲೂ. ಯಾವುದಕ್ಕೂ ನಾನ್ ಸ್ಟಿಕ್ ಬಳಸುವಾಗ ಈಸಿಯಾಗಿ ಬರುತ್ತೆ. ಈರುಳ್ಳಿಲಿ ಸ್ವಲ್ಪ ಈ ರೀತಿಯಾಗಿ ಮಾಡಿದಾಗ ಸವರಿದಾಗ ತವಾಗೆ ಒಂದು ಈರುಳ್ಳಿದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ದೋಸೆನೂ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನ ರೆಗ್ಯುಲರ್ ದೋಸೆಗೆ ನಾವು ಈ ರೀತಿಯಾಗಿ ಬಳಿಯೋ ರೀತಿಯಾಗಿ ಬಳಿಬೇಕಾಗಿಲ್ಲ. ಜಸ್ಟ್ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ. ಸುತ್ತ ಎಣ್ಣೆ ಸ್ವಲ್ಪ, ರುಚಿಗೆ ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಟಿಫನ್ಗೆ ಅಂತಾನಲ್ಲ, ಸಂಜೆ ಟೈಮು ಸಹ ತಗೋಬೋದು, ಯಾಕಂದ್ರೆ ದೋಸೆ ಬಹಳ ಲೈಟ್ ಆಗಿರುತ್ತೆ. ಸಂಜೆ ಸಹ ಮಾಡ್ಕೋಬೋದು, ನೈಟ್ ಡಿನ್ನರ್ಗೂ ಮಾಡ್ಕೋಬೋದು. ಒಂದು ಸೈಡ್ ಬೆಂದ್ಮೇಲೆ ಇನ್ನೊಂದು ಸೈಡ್ಗೆ ದೋಸೆನ ಮುಚ್ಚಾಕೋಬೇಕು. ತಿರುಕೊಳ್ಳಿ. ಈ ದೋಸೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟಿಫನ್ಗೆ ಅಂತಾನಲ್ಲ, ಸಂಜೆ ಟೈಮು ಸಹ ತಗೋಬೋದು, ಯಾಕಂದ್ರೆ ದೋಸೆ ಬಹಳ ಲೈಟ್ ಆಗಿರುತ್ತೆ. ಸಂಜೆ ಸಹ ಮಾಡ್ಕೋಬೋದು, ನೈಟ್ ಡಿನ್ನರ್ಗೂ ಮಾಡ್ಕೋಬೋದು. ತಮಿಳ್ನಾಡು ಸೈಡಲ್ಲೆಲ್ಲ ನೈಟ್ ಟೈಮು ಅವರು ಡಿನ್ನರ್ಗೆ ದೋಸೆನೇ ಜಾಸ್ತಿ ಕಾಮನ್ ಆಗಿ ದೋಸೆನೇ ಬಳಸ್ತಾರೆ, ದೋಸೆನೇ ತಿನ್ನೋದು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಗರಿ ಗರಿಯಾದ ಟೊಮ್ಯಾಟೊ ದೋಸೆ ರೆಡಿಯಾಗಿದೆ. ರುಚಿ ನೋಡಬೇಕು. ಮುರಳಿಯವರು ಏನು ಹೇಳ್ತಾರೆ ನೋಡ. ದೋಸೆ ಅಂದರೆ ಪಂಚ ಪ್ರಾಣ ನಮಗೆ. ದೋಸೆ ಹೆಂಗಿರು ತಿಂದಾಕ್ಬಿಡ್ತೀವಿ. ತುಂಬ ಜನ ನಮ್ಮಲ್ಲಿ ಪ್ರತಿದಿನ ದೋಸೆ ತಿನ್ನೋರಿದ್ದಾರೆ. ಆ ದೋಸೆಗಳಲ್ಲಿ ನಮ್ಮ ಇವತ್ತಿನ ಶುಚಿಕಿಚಿ ಚಾನಲಲ್ಲಿ ವಿಶೇಷವಾಗಿರುವಂತಹ ಟೊಮೆಟೊ ಹಾಕಿ ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ದೋಸಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದೇನ್ರಿ ಹಂಗೆ ತಗೊಂಡು ಕೊಡ್ತಾ ಇದ್ದೀರಾ? 3 ನನಗೆ ಅಲ್ವಾ? ಒಂದು ಮಾತ್ರ ಒಂದು ರುಚಿ ನೋಡಿ. ಓಕೆ 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 ಎಸ್. ಸ್ಪೂನಲ್ಲಿ ಒಂದೇ ಒಂದು ಸ್ಪೂನು ಚಟ್ನಿ ಚೂರೇ ಚೂರು ಹಾಕಿ. ಓಕೆ ಓಕೆ ಎಸ್ 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 ಎಸ್. ಓಹೋ ಹೋ ಹೋ ಹೋ. ಫಸ್ಟ್ ಬರೀ ದೋಸೆ ತಿಂದು. ಚೆನ್ನಾಗಿದೆ ಇದು. ರುಬ್ಬಿ ಪಬ್ಬಿ ಮಾಡೋದೆಲ್ಲ ಏನಿಲ್ಲ. ರುಬ್ಬೋದೇನಿಲ್ಲ ಅಂದ್ರೆ ನೆನೆಯಂಥದ್ದಿಲ್ಲ, ಫರ್ಮೆಂಟ್ ಆಗಬೇಕಾಗಿಲ್ಲ, ಅಕ್ಕಿ ಉದ್ದಿನ ಬೇಳೆ ಬೇಕಾಗೋದಿಲ್ಲ, ಇನ್ಸ್ಟೆಂಟ್ ಆಗಿ ಆಗೋದು. ಮತ್ತೆ ಇನ್ನೊಂದು ನಾನು ಹೇಳಕ್ ಬರ್ತೆ, ಬಹಳ ನಿಧಾನಕ್ಕೆ ಬೇಯಿಸ್ಕೋಬೇಕು. ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು, ಆವಾಗ ಅದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗೂ ಅದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಫಸ್ಟ್ ತವ ಚೆನ್ನಾಗಿ ಕಾದಿರಬೇಕು. ಕಾದ್ಮೇಲೆ ನಾವು ಅದನ್ನು ಬ್ಯಾಟರ್ನ ಹಾಕಿದಾಗ ಅದು ನೆಟ್ಟೆಡ್ ಥರ ದೋಸೆ ಬರಬೇಕು ಅಂದರೆ ಈ ಟಿಪ್ನ ನೀವು ಫಾಲೋ ಮಾಡಬೇಕು. ಚೆನ್ನಾಗಿದೆ, ಸಕ್ಕತ್ತಾಗಿದೆ ದೋಸೆ. ಇಷ್ಟೊಂದು ಗರಿಯಾಗಿ ದೋಸೆ ಏನು ಇಷ್ಟೊತ್ತು ಅಂದರು, ನಿಧಾನ ಬೇಯೋದು. ಬಟ್ಟು ನಿಧಾನವಾಗಿ ಬೆಂದರೂ ಕೂಡ ಲೇಟೆಸ್ಟಾಗಿ ರುಚಿ ರುಚಿಯಾಗಿ ಗರಿಗರಿಯಾಗಿ ಬಂದಿದೆ. ಗರಿ ಗರಿ ಕ್ರಿಸ್ಪಿ ಅದು ಕೇಳಿಸ್ತಾ ಇದೆ ನನಗೆ. ಕೇಳ್ತಾ ಇದೆಯಾ? ಹಾಂ.
ಅಂದರೆ ಹಂಗೆ ಬರಬೇಕು ಅಂದರೆ ಸ್ವಲ್ಪ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಬೇಕು. ತುಪ್ಪನೂ ಹಾಕಿದ್ದೀರಾ ಚೆನ್ನಾಗಿ? ತುಪ್ಪ ಎರಡು ಹಾಕಿದ್ದೀವಿ. ಅದು ನಮ್ಮ ಶ್ರೀಕೃಷ್ಣ ತುಪ್ಪ ಹಾಕಿರೋ ದೋಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತದೆ. ಹೇಗೆ ಹೊಸ ಥರ ರುಚಿ ಇದೆಯಾ ಟೊಮೆಟೊ ದೋಸೆ? ಟೊಮೆಟೊದು ಫ್ಲೇವರ್. ಬಟ್ ಒಬ್ಬೊಬ್ಬರು ಒಂದು 8-10 ತಿಂದು ಹಾಕ್ಬಿಡ್ತಾರೆ. ಅವಾಗ ಅಂದರೆ ಒಂಥರ ದಪ್ಪ ಇರೋದಿಲ್ಲ ದೋಸೆ, ತೆಳುಗಿರುತ್ತಲ್ಲ ಇದು. ಆಯ್ತು, ಇನ್ನೊಂದು ದೋಸೆಗೆ ನೋಡಿ ಭಯ ಪಾಪ ಅವ್ರು ಮಾಡಿ ಇಟ್ಕೊಂಡವ್ರು ಆಮೇಲೆ ಒಂದು ತಿನ್ನೋಣ ಅಂತ ಬೇಡ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಡಾಕ್ಟರ್ಗಳು, ವಿಜ್ಞಾನಿಗಳು, ಸಂಶೋಧಕರು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಇದು ಉಪಯೋಗಿಸೋದು ತುಂಬಾ ಸುಲಭ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಒಂದು ಸರಿ ಊಟಕ್ಕಿಂತ ಮೊದಲು ಕುಡಿದ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಸರ್ ಅನ್ನೋದು 2 ಸರಿ ಕುಡಿದ್ರೆ ಸಾಕು. ಎಲ್ಲ ಅಂಗಡಿಲೂ ಕೂಡ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲು ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಕರ್ನಾಟಕದ ಮೊಟ್ಟ ಮೊದಲನೆಯ ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀವಿ ಅಂದರೆ ಅದನ್ನೂ ಕೂಡ ಸನ್ಪ್ಯೂರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲನ್ನೇ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥದ್ದು. ನೀವು ಅಲ್ಲೂ ಕೂಡ ಶಾಪಿಂಗ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಲ್ಲಿ ನೀವು ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ನೀವೇನಾದರೂ ಒಳ್ಳೆ ಸ್ಲಿಮ್ಮಾಗಿ ಕಾಣಬೇಕು, ಸಣ್ಣ ಆಗಬೇಕು, ಮಿಲೆಟ್ಸನ್ನ ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು ಅಂದರೆ ತಿನ್ನಲ್ಲ. ಯಾಕಂದರೆ ಅದು ಮೈಗೆ ಹೋಗಲ್ಲ, ಸಾರು ಚೀರಲ್ಲ ಸಾರು ಅಂತ ಬಿಡ್ತಾರೆ. ಅದಕ್ಕೆ ಮಿಲೆಕ್ಸ್ ಅವರು ಒಳ್ಳೆ ಒಂದು ಪೌಡರ್ನ ಮಾಡಿದ್ದಾರೆ. ಅದನ್ನು ಕುದಿಯುವಂಥ ಹಾಲಲ್ಲಿ ಅಥವಾ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು 1 ಗ್ಲಾಸ್ ಅದನ್ನು ಕುಡಿದು ನೋಡಿ. ಶುಗರ್ ನಾರ್ಮಲ್ ಆಗುತ್ತೆ, BP ಕಂಟ್ರೋಲಿಗೆ ಬರುತ್ತೆ, ವೆಯ್ಟು ರಿಡಕ್ಷನ್ ಆಗುತ್ತೆ. ಇವೆಲ್ಲ ಆಗಬೇಕು ಅಂದರೆ ನೀವು ಮಿಲೆಕ್ಸ್ ಚೂರ್ಣಂ, ಮಿಲೆಕ್ಸ್ ಮದರ್ ರೂಟನ್ನು ಉಪಯೋಗಿಸೋಕ್ಕೆ ಶುರು ಮಾಡಬೇಕು. ಇದೆಲ್ಲಿ ಸಿಗುತ್ತೆ ಮುರಳಿಯವರೇ? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಶಾಪ್ ಮಾಡ್ಬೋದು. ರೆಜ್ಯುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ನಿಮ್ಮ ಎಲ್ಲ ರೀತಿಯ ಚರ್ಮದ ಮತ್ತು ಕೂದಲಿನ ಸಮಸ್ಯೆಗೆ ನ್ಯೂ ಬಿಎಲ್ ರಸ್ತೆಯಲ್ಲಿ ಡಾಕ್ಟರ್ ಸಿರಾಜ್ ಪಾಷಾ ಅವರಿದ್ದಾರೆ. ನಿಮ್ಮ ಸಮಸ್ಯೆಗಳೇನಾದ್ರು ಇದ್ದರೆ ಅವರಿಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು. ಎಲ್ಲಿ ಬರುತ್ತೆ ಮುರಳಿಯವರೇ? ನಾನು ಸ್ವಲ್ಪ ಸ್ಕಿನ್ ತೋರಿಸ್ಬೇಕಾಗಿತ್ತು, ತುಂಬ ಪ್ಯಾಚಸ್ ಇದೆ, ಕೂದಲುತ್ತಾ ಇದೆ, ಈ ಥರದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅದು ಸಿರಾಜ್ ಅವರ ಕ್ಲಿನಿಕ್ಕು, ರೆಜ್ಯುವೇಜ್ ಕ್ಲಿನಿಕ್ಕು ನ್ಯೂ ಬಿಎಲ್ ರಸ್ತೆಲಿದೆ, ಅಲ್ಲಿ ಕರ್ಕೊಂಡೋಗುತ್ತೆ. ಅಲ್ಲಿ ಜೊತೆಗೆ ಸಿರಾಜ್ ಅವ್ರದ್ದು ಸಾಕಷ್ಟು ಪ್ರಾಡಕ್ಟ್ಗಳಿದೆ. ಆನ್ಲೈನಲ್ಲಿ ಆ ಪ್ರಾಡಕ್ಟ್ನೆಲ್ಲ ನೀವು ತರಿಸ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದ್ದೀವಿ. ಈ ತಿಂಗಳೊಳಗೆ ಕೆಲವು ತಿಂಗಳು, ಒಂದು 2-3 ತಿಂಗಳೊಳಗೆ ನೀವೇನಾದರೂ ಶ್ರೀಕೃಷ್ಣ ತುಪ್ಪದ ಅರ್ಧ ಲೀಟರ್ ಪೌಚನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಈಗಲೇ ನೀವು ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಭಾರತದ ಮೊಟ್ಟ ಮೊದಲ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪದವರು ಒಂದು ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದಾರೆ. ಅದೇನು ಸ್ಪರ್ಧೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್ಲು. ಅಲ್ಲಿ ಏನು ಮಾಡಬೇಕಾಗಿಲ್ಲ, ನೀವು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಂದು ರೆಸಿಪಿಯನ್ನು ಮಾಡಿ ಆ ರೆಸಿಪಿನ ಬರೆದು ನನಗೆ ಕಳಿಸಿದ್ರೆ ನಿಮ್ಮ ರೆಸಿಪಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಒಳ್ಳೆ ರೆಸಿಪಿಗೆ ಶ್ರೀಕೃಷ್ಣ ತುಪ್ಪದವರು ಒಂದು ಆಕರ್ಷಕ ಬಹುಮಾನಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಇನ್ಯಾಕೆ ತಡ, ಆದಷ್ಟು ಬೇಗ ನಿಮ್ಮ ರೆಸಿಪಿನ ನಮಗೆ ಬರೆದು ಕಳಿಸಿ. ಹೆಂಗೆ ಕಳ್ಸೋದು ಮುರಳಿಯವರೇ? ಒಂದು ಫೋನ್ ನಂಬರ್ ಕೊಡ್ತೀನಿ. ಆ ಫೋನ್ ನಂಬರ್ ಅದು ವಾಟ್ಸಪ್ ನಂಬರು. ಆ ವಾಟ್ಸಪ್ ನಂಬರ್ಗೆ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮಾಡಿದಂಥ ಒಂದು ರೆಸಿಪಿನ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9035026824. ಮತ್ತೊಮ್ಮೆ 9035026824. ಈ ಸಂಖ್ಯೆಗೆ ನಿಮ್ಮ ವಿವರಗಳನ್ನ ಬರೆದು ನನಗೆ ಕಳಿಸಿ. ಅಂದರೆ ರೆಸಿಪಿ ವಿವರಗಳನ್ನ ಬರೆದು ಕಳಿಸಿ. ನಿಮ್ಮ ರೆಸಿಪಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀವಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನೋಡಬೇಕು, ಕಲ್ತ್ಕೋಬೇಕು, ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ತಿಳಿಸಿ ಮತ್ತೊಮ್ಮೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.